ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ಟು 2024 ಕ್ವಶನ್ ಪೇಪರ್ ಅಲ್ಲಿ ಕ್ಯಾಪಿಟಲ್ ಗೇನ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಆ ಒಂದು ಕ್ವಶನ್ಸ್ ಅನ್ನ ನಾನು ಈಗ ಕರೆಂಟ್ ಇಯರ್ಗೆ ಸಂಬಂಧಪಟ್ಟಂತೆ ಸೇಲ್ಸ್ ಇಯರ್ ಅನ್ನ ಚೇಂಜ್ ಮಾಡಿಕೊಂಡು ನಾನು ನಿಮಗೆ ಆನ್ಸರ್ಸ್ ಅನ್ನ ಮಾಡ್ಕೊಡ್ತಾ ಇದ್ದೀನಿ. ಸೊ ನೀವು ಯಾರಾದ್ರೂ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಅನ್ನ ನೋಡಿದ್ರೆ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ, ಯಾಕಂದ್ರೆ ಅದು 2024 ಕರೆಕ್ಟಾಗಿ ಎಕ್ಸಾಕ್ಟ್ ಅದೇ ಮಾಡಿದ್ದಾರೆ. ಬಟ್ ನಾನು ಕರೆಂಟ್ ಇಯರ್ಗೆ ಅಸೆಸ್ಮೆಂಟ್ ಇಯರ್ಗೆ ಸ್ಮಾಲ್ ಚೇಂಜಸ್ ಅನ್ನ ಮಾಡಿಕೊಂಡು ಆನ್ಸರ್ಸ್ ಅನ್ನ ಮಾಡ್ತಾ ಇರೋದು. ಸೊ ಅದೇ ಕ್ವಶನ್ಸ್ ನೀವೆಲ್ಲ ಇನ್ಫಾರ್ಮೇಶನ್ಸ್ ಅನ್ನ ಬೇಕಾದ್ರೆ ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಬನ್ನಿ, ಏನಿದೆ ಕ್ವಶನ್ಸ್ ಹೇಗೆ ಆನ್ಸರ್ ಮಾಡೋದು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಜೂನಿಯರ್ಸ್ಗೆ ನನ್ನ ವಿಡಿಯೋಸ್ನ ನನ್ನ ಒಂದು ವಿಡಿಯೋಸನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಕ್ವಶನ್ ನಂಬರ್ 10 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, Mr. Manjappa sold some properties during the previous year 24-25 as under. ಸೊ ಕೆಲವೊಂದು ಪ್ರಾಪರ್ಟೀಸ್ ಅನ್ನ ಸೇಲ್ ಮಾಡ್ತಾ ಇದಾರಂತೆ 24-25 ಅಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಅನ್ನ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಮೊದಲನೇದು ಏನ್ ಸೇಲ್ ಮಾಡ್ತಾ ಇದಾರಪ್ಪ ಅಂದ್ರೆ, ನೋಡಿ, ಜ್ಯುವೆಲರಿಯನ್ನ ಸೇಲ್ ಮಾಡ್ತಾ ಇದ್ದಾರೆ. ಜ್ಯುವೆಲರಿ ಕಾಸ್ಟಿಂಗ್ ₹4 lakh ಇರೋದನ್ನ ಸೋಲ್ಡ್ ಅಂದ್ರೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದಾರೆ? ಫಾರ್ ₹32,50,000 ಸೇಲ್ ಮಾಡ್ತಾ ಇದಾರಂತೆ. ಯಾವಾಗ? ಇನ್ ಮೇ 2024. ಯಾವಾಗ ಸೇಲ್ ಮಾಡ್ತಾ ಇದಾರಪ್ಪ ಅಂದ್ರೆ ಮೇ 2024 ಅಲ್ಲಿ ಸೇಲ್ ಮಾಡ್ತಾ ಇದಾರೆ. ವಿಚ್ ವಾಸ್ ಅಕ್ವೈರ್ಡ್ ಡ್ಯೂರಿಂಗ್ 2015. ಯಾವಾಗ ಅಕ್ವೈರ್ ಮಾಡ್ಕೊಂಡು? 2015 ಅಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ನೋಡಿ, 2015 ಅಲ್ಲಿ ಅಕ್ವೈರ್ ಮಾಡ್ಕೊಂಡು 2024 ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಮೋರ್ ದ್ಯಾನ್ 3 years ಇದೆ ಅಲ್ವಾ? ಸೊ ಲಾಂಗರ್ ಪೀರಿಯಡ್ ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಅದನ್ನ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಲಾಂಗರ್ ಪೀರಿಯಡ್ ಯೂಸ್ ಮಾಡಿರೋದ್ರಿಂದ ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಆಗುತ್ತೆ. ಸೊ ಆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಜ್ಯುವೆಲರಿಗೆ ಸಂಬಂಧಪಟ್ಟಂತೆ ಮೊದಲನೇದು. ಎರಡನೇದು ಬಂದು ರೆಸಿಡೆನ್ಷಿಯಲ್ ಹೌಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ರೆಸಿಡೆನ್ಷಿಯಲ್ ಹೌಸ್ ಅಟ್ ಮೈಸೂರಲ್ಲಿ ಇದೆಯಂತೆ. ವಿಚ್ ವಾಸ್ ಇನ್ಹೆರಿಟೆಡ್ ಬೈ ಹಿಮ್ ಇನ್ 1998. ಇನ್ಹೆರಿಟೆಡ್ ಅಂದ್ರೆ ಅವರ ಒಂದು ವಂಶ ಪಾರಂಪರಿಕವಾಗಿ ಅವ್ರಿಗೆ ಬರ್ತಾನೆ ಹೋಗಿರುತ್ತೆ. ಸೊ ಅವ್ರ ತಲಾಂತರದಿಂದನೂ ಕೂಡ ಅವ್ರಿಗೆ ಹಾಗೆ ಕಂಟಿನ್ಯೂ ಆಗಿ ಬರ್ತಾ ಇದೆಯಂತೆ. ಸೊ ವಿಚ್ ವಾಸ್ ಸೋಲ್ಡ್, ಅದನ್ನ ಬಂದಿರೋದನ್ನ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಸೇಲ್ ಮಾಡ್ತಾ ಇದಾರೆ. ವಿಚ್ ವಾಸ್ ಸೋಲ್ಡ್ ಆನ್ 31st 10 2024 ಅಲ್ಲಿ ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. 31st 10 2024 ಅಲ್ಲಿ ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಫಾರ್ ₹45 lakh ಸೇಲ್ ಮಾಡ್ತಾ ಇದಾರಂತೆ. ಸೊ 1998 ಅಲ್ಲಿ ಅವ್ರಿಗೆ ಬಂದಿರತಕ್ಕಂಥದ್ದನ್ನ ಸೇಲ್ ಮಾಡ್ತಾ ಇದ್ದಾರೆ. 24 ಅಲ್ಲಿ ₹45 lakh ಸೇಲ್ ಮಾಡ್ತಾ ಇದ್ದಾರೆ. FME ಆನ್ 1/4/2001. FME ಅಂತ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ದಟ್ ಇಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆನ್ 1/4/2021 ಅಲ್ಲಿ ₹9 lakh. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮೇಡ್ ಡ್ಯೂರಿಂಗ್ ದ ಇಯರ್ 2024-25 ಅಲ್ಲಿ ನೋಡಿ ಇಂಪ್ರೂವ್ಮೆಂಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಆ ಒಂದು ಹೌಸ್ಗೆ ಸ್ವಲ್ಪ ಕೆಲವೊಂದು ಅಡಿಷನ್ಸ್ ಅನ್ನ ಇಂಪ್ರೂವ್ಮೆಂಟ್ಸ್ ಅನ್ನ ಮಾಡಿ 2014-15 ಅಲ್ಲಿ ₹3 lakh. ಎಕ್ಸ್ಪೆನ್ಸಸ್ ಆನ್ ಟ್ರಾನ್ಸ್ಫರ್ 60,000. ನೋಡಿ, ಎಕ್ಸ್ಪೆನ್ಸಸ್ ಆನ್ ಟ್ರಾನ್ಸ್ಫರ್ ಅಂದ್ರೆ ಸೇಲ್ ಮಾಡ್ಬೇಕಾದ್ರೆ ಏನೋ ಎಕ್ಸ್ಪೆನ್ಸಸ್ ಬಂದಿರುತ್ತೆ, ಲೈಕ್ ಕಮಿಷನ್, ಬ್ರೋಕರೇಜ್ ಅಥವಾ ಬೇರೆ ಯಾವುದೋ ಎಕ್ಸ್ಪೆನ್ಸಸ್ ಬಂದಿರುತ್ತೆ. 60,000 ಅಂತ ಕೊಟ್ಟಿದ್ದಾರೆ. ಇದು ರೆಸಿಡೆನ್ಷಿಯಲ್ ಹೌಸ್ ರಿಲೇಟೆಡ್ ಇರ್ತಕ್ಕಂಥದ್ದು. ಥರ್ಡ್ ಒನ್, ಹೌಸ್ ಹೋಲ್ಡ್ ಫರ್ನಿಚರ್ ಕಾಸ್ಟಿಂಗ್ ₹35,000 ಇನ್ 2012-13 ಅಲ್ಲಿ. ಅಂಡ್ ಇಟ್ ವಾಸ್ ಸೋಲ್ಡ್ ಫಾರ್ ₹45,000 ಇನ್ ಮಾರ್ಚ್ 2005 ಅಲ್ಲಿ ಸೇಲ್ ಮಾಡಿದಾರಂತೆ. ನೋಡಿ, ಒಂದು ತಿಳ್ಕೊಳ್ಳಿ, ಹೌಸ್ ಹೋಲ್ಡ್ ಫರ್ನಿಚರ್ ಏನ್ ಕೊಟ್ಟಿದಾರಲ್ಲಪ್ಪ, ಹೌಸ್ ಹೋಲ್ಡ್ ಫರ್ನಿಚರ್ ಏನಿದೆ, ಇಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ಇದು ಕ್ಯಾಪಿಟಲ್ ಅಸೆಟ್ ಅಲ್ಲ. ಹಾಗಾಗಿ ನಾವು ಇದಕ್ಕೆ ಯಾವುದೇ ತರಹದ ಕ್ಯಾಪಿಟಲ್ ಗೇನ್ ಅನ್ನ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಹೌಸ್ ಹೋಲ್ಡ್ ಫರ್ನಿಚರ್ ಇಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ಸೊ ಹಾಗಾಗಿ ನೀವು ಅಲ್ಲಿ ಜಸ್ಟ್ ಒಂದು ಸೆಂಟೆನ್ಸ್ ಬರೀಬೇಕು, ಹೌಸ್ ಹೋಲ್ಡ್ ಫರ್ನಿಚರ್ ಇಟ್ ಇಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅಷ್ಟೇ. ಓಕೆ, ಸೊ ಥರ್ಡ್ ಒನ್ ಇರ್ತಕ್ಕಂಥದ್ದು. ಅಂಡ್ ಫೋರ್ತ್ ಒನ್ ಬಂದು WDV ಆಫ್ ಮೋಟಾರ್ ಕಾರ್. ಸೊ ಮೋಟಾರ್ ಕಾರ್ ಅನ್ನ ಕೊಟ್ಟಿದ್ದಾರೆ. WDV ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಮೋಟಾರ್ ಕಾರ್ ಆರ್ 1/4/2024 ಅಲ್ಲಿ ಅದರ ಮೋಟಾರ್ ಕಾರ್ ನ ವ್ಯಾಲ್ಯೂ ಇರೋದು 76,000. ಇಟ್ ವಾಸ್ ಸೋಲ್ಡ್ ಫಾರ್ ₹85,000. ಸೇಲ್ ಮಾಡ್ತಾ ಇದ್ದಾರೆ 85,000ಗೆ. ಯಾವಾಗ ಸೇಲ್ ಮಾಡ್ತಾ ಇದಾರಪ್ಪ ಅಂತ ಹೇಳಿದ್ರೆ, ಸೊ ಆನ್ 1/12/24 ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ನೋಡಿ, 1/4/24 ಅಲ್ಲಿ ಇರ್ತಕ್ಕಂಥದ್ದನ್ನ ಅವರು ಸೇಲ್ ಮಾಡ್ತಾ ಇರೋದು 1/12/24 ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಶಾರ್ಟ್ ಟರ್ಮ್ ಪೀರಿಯಡ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಅಪ್ರಾಕ್ಸಿಮೇಟ್ಲಿ 8 months ಯೂಸ್ ಮಾಡ್ತಾ ಇದ್ರೆ. ಹಾಗಾಗಿ ಇದನ್ನ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತಾ ಹೋಗ್ತೀವಿ. ಅಂಡ್ ಸೆಲ್ಫ್ ಕಲ್ಟಿವೇಟೆಡ್ ಲ್ಯಾಂಡ್ ವಾಸ್ ಕಂಪಲ್ಸರ್ಲಿ ಅಕ್ವೈರ್ಡ್ ಅಂಡರ್ ದಿ ಲಾ. ಅಂದ್ರೆ ಸೆಲ್ಫ್ ಕಲ್ಟಿವೇಟೆಡ್ ಲ್ಯಾಂಡ್ ಅನ್ನ
ಅಕ್ವೈರ್ ಮಾಡ್ಕೊಂಡಿದ್ದಾರೆ ಆಸ್ ಪರ್ ದ ಲಾ ಪ್ರಕಾರ 2025 ಅಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅಂಡ್ ಇಟ್ ಕಾಸ್ಟ್ ಇನ್ 2004-5 ಅಲ್ಲಿ ಇದರ ಕಾಸ್ಟ್ 5,20,000 ಇತ್ತಂತೆ. ಸೊ ನಮ್ಗೆ ಹೇಳಿದರೆ ಕ್ಯಾಲ್ಕುಲೇಟ್ ಕಾಂಪ್ಯೂಟ್ ಇಟ್ಸ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅನ್ನ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ, ಅದೇನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಬನ್ನಿ ಹೇಗೆ ಆನ್ಸರ್ ಮಾಡಬೇಕು, ನೀವು ಯಾವ ತರ ಫಾರ್ಮೆಟ್ ಹಾಕೋಬೇಕಪ್ಪ ಅಂತ ಹೇಳಿದ್ರೆ, ಸೊ ಈ ತರ ನೀವು ಹೆಡ್ಡಿಂಗ್ಸ್ ಅನ್ನ ಹಾಕೊಳ್ಳಿ. ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ಮಂಜಪ್ಪ ಫಾರ್ ದಿ ಅಸೆಸ್ಮೆಂಟ್ ಇಯರ್ 25-26 ಗೆ ಸಂಬಂಧಪಟ್ಟಂತೆ ಆನ್ಸರ್ಸ್ ಅನ್ನ ಮಾಡಬೇಕು. ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂತ ಹೇಳಿದ್ರೆ, ಮೊದಲನೇ ಅಸೆಟ್ ಯಾವ್ದು ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಅಸೆಟ್ ಬಂದು ಜ್ಯುವೆಲರಿ ಇದೆ. ಸೊ ಮೊದಲನೇ ಅಸೆಟ್ ಬಂದು ಜ್ಯುವೆಲರಿ ಇರೋದ್ರಿಂದ ಸೊ ನಾನು ಫಸ್ಟ್ ಒನ್ ಬಂದು ದಟ್ ಈಸ್ ಜ್ಯುವೆಲರಿ ಇದೆ. ಸೊ ಜ್ಯುವೆಲರಿ ತಗೊಳ್ತೀನಿ ನೋಡಿ. ಜ್ಯುವೆಲರಿ ಪರ್ಚೇಸ್ ಮಾಡೋದು ಯಾವಾಗಪ್ಪ ಅಂದ್ರೆ 2015 ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಸೇಲ್ ಮಾಡ್ತಾ ಇರೋದು ಯಾವಾಗ ಅಂದ್ರೆ 2024 ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಮೋರ್ ದ್ಯಾನ್ 3 ಇಯರ್ಸ್ ಗಿನ್ನ ಜಾಸ್ತಿ ಇದೆ, ಸರಿನಾ? ಸೊ ಮೋರ್ ದ್ಯಾನ್ 3 ಇಯರ್ಸ್ ಗಿನ್ನ ಜಾಸ್ತಿ ಇರೋದ್ರಿಂದ ಸೊ ಇದನ್ನ ನಾವು ಏನಂತ ಟ್ರೀಟ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಜ್ಯುವೆಲರಿ ಈಸ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಬಿಕಾಸ್ ಪರ್ಚೇಸ್ ಇರೋ ಡೇಟು 2015, ಅಲ್ಲಿಂದ ಸೇಲ್ ಮಾಡೋ ಡೇಟ್ ನೋಡಿದ್ರೆ ಲಾಂಗರ್ ಪೀರಿಯಡ್ ಯೂಸ್ ಮಾಡಿದ್ದಾರೆ, ಮೋರ್ ದ್ಯಾನ್ 3 ಇಯರ್ಸ್ ಇದೆ, ಹಾಗಾಗಿ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಈಗ ಫಸ್ಟ್ ನೀವು ಜ್ಯುವೆಲರಿಗೆ ಕ್ಯಾಪಿಟಲ್ ಗೈನ್ ನ ಮಾಡ್ತೀರಾ ಅಂತ ಹೇಳಿದ್ರೆ, ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂತ ಹೇಳಿದ್ರೆ ಸೇಲ್ ಕನ್ಸಿಡರೇಷನ್ ತಗೋಬೇಕು. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ. ಸೊ ಇಲ್ಲಿ ಮೊದಲನೇ ಪಾಯಿಂಟ್ ಮಾತ್ರ ಅಬ್ಸರ್ವ್ ಮಾಡಿ, ಜ್ಯುವೆಲರಿ ಕಾಸ್ಟ್ 4 ಲಕ್ಷ ಇದೆ, ನನಗೆ ಕಾಸ್ಟ್ ಅವಶ್ಯಕತೆ ಇಲ್ಲ, ಸೆಲ್ಲಿಂಗ್ ಪ್ರೈಸ್ ಮಾತ್ರನೇ ಬೇಕು. ವಾಸ್ ಸೋಲ್ಡ್ ಅದನ್ನ ಸೇಲ್ ಮಾಡ್ತಾ ಇದ್ರೆ ಎಷ್ಟಕ್ಕೆ ಅಂದ್ರೆ 32,50,000 ಸೇಲ್ ಮಾಡ್ತಾ ಇದ್ದಾರೆ ಅಂತೆ. ದಿಸ್ ಇಸ್ ವಾಸ್ ಸೆಲ್ಲಿಂಗ್ ಪ್ರೈಸ್. ಸೇಲ್ ಮಾಡ್ತಾ ಇರೋದು 32,50,000 ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಹಾಗಾಗಿ ಸೇಲ್ ಕನ್ಸಿಡರೇಷನ್ ಬಂದು 32,50,000 ಇಸ್ ಸೇಲ್ ಕನ್ಸಿಡರೇಷನ್ಸ್ ಅಂತ ಕರಿತೀವಿ. ಸೊ ಈ ಸೇಲ್ ಕನ್ಸಿಡರೇಷನ್ಸ್ ಆದ್ಮೇಲೆ ನೀವು ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಏನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೊ ಆ ಒಂದು ಜ್ಯುವೆಲರಿನ ಸೇಲ್ ಮಾಡ್ಬೇಕಾದ್ರೆ ಏನಾದ್ರೂ ಎಕ್ಸ್ಪೆನ್ಸಸ್ ಆಗಿದೆ ಟ್ರಾನ್ಸ್ಫರ್ ಮಾಡ್ಬೇಕಾರೆ ಅಥವಾ ಸೇಲ್ ಮಾಡ್ಬೇಕಾರೆ ಅಂತ ಏನಾದ್ರೂ ಕೊಟ್ಟಿದಾರ ಆ ಮೊದಲನೇ ಸೆಂಟೆನ್ಸ್ ಅಲ್ಲಿ ಅಂದ್ರೆ, ಎಲ್ಲೂ ಕೂಡ ಆ ಸೆಂಟೆನ್ಸ್ ಅಲ್ಲಿ ಯಾವುದೇ ತರದ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿಲ್ಲ. ಕೊಟ್ಟಿದ್ರೆ ನಾನು ತಗೊಳ್ತಿದ್ದೆ, ಬಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಹಾಗಾಗಿ ಲೆಸ್ ಮಾಡೋ ಅವಶ್ಯಕತೆ ಇಲ್ಲ, ಸರಿನಾ? ಸೊ ಈಗ ನೀವು 32,50,000 ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡಿದ್ರೆ ಸೊ ನಿಮ್ಗೆ 32,50,000 ಆಗೇ ಬರುತ್ತೆ. ಸೊ ಇದನ್ನ ನೀವೇನಂತ ಟ್ರೀಟ್ ಮಾಡ್ಬೇಕಪ್ಪ ಅಂದ್ರೆ ನೆಟ್ ಸೇಲ್ ಕನ್ಸಿಡರೇಷನ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ನೆಕ್ಸ್ಟ್ ನೀವೇನ್ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್ ಅನ್ನ ನೀವು ಲೆಸ್ ಮಾಡಬೇಕು. ಸೊ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್ ಲೆಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಈ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡೋದು ಯಾವಾಗ ಅಂತ ಹೇಳಿದ್ರೆ ಜೂನ್ 2015, ಅಂದ್ರೆ ಆಫ್ಟರ್ 1/4/2001 ಆದ್ಮೇಲೆ ನೀವೇನಾದ್ರೂ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವಾಗ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕು. ಅಂದ್ರೆ ಹೇಗ್ ಮಾಡ್ಬೇಕಪ್ಪ ಅಂದ್ರೆ, ಆಕ್ಚುಯಲ್ ಕಾಸ್ಟ್ ಎಷ್ಟಿದೆ ಜ್ಯುವೆಲರಿದು, ಆಕ್ಚುಯಲ್ ಕಾಸ್ಟ್ ಎಷ್ಟಿದೆಯಪ್ಪ ಅಂದ್ರೆ 4 ಲಕ್ಷ ರೂಪಾಯಿ ಏನ್ ಕಾಸ್ಟ್ ಇದೆ, ದಿಸ್ ಇಸ್ ಆಕ್ಚುಯಲ್ ಕಾಸ್ಟ್. ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಆಕ್ಚುಯಲ್ ಕಾಸ್ಟ್ 4 lakh rupees, actual cost 4 lakh rupees divided by actual cost 4 lakh rupees divided by CII value on the date of purchase. ನೋಡಿ, ಇವರು ಪರ್ಚೇಸ್ ಮಾಡೋದು ಜೂನ್ 2015 ಅಲ್ಲಿ ಪರ್ಚೇಸ್ ಮಾಡೋದು, 2015 ಅಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥದ್ದು. ಆ 2015 ಅಲ್ಲಿ ಎಷ್ಟು CIF ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ 2015 ಅಂತ ಬಂದಾಗ 2015-16 ತಗೋಬೇಕು. ನೋಡಿ, 2015 ಅಲ್ಲಿ ಎಷ್ಟಪ್ಪ CIF ವ್ಯಾಲ್ಯೂ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ 254 ಇದೆ. ಸೊ ಆಕ್ಚುಯಲ್ ಕಾಸ್ಟ್ ಡಿವೈಡೆಡ್ ಬೈ
ಯಾವ ವರ್ಷ ಪರ್ಚೇಸ್ ಮಾಡಿದರೆ ಆ ಒಂದು ವರ್ಷದ CII ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ನಂಬರ್ ಅನ್ನ ನೀವು ತಗೋಬೇಕು. ಇಲ್ಲಿ 15 ಅಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾನೆ, ಹಾಗಾಗಿ 15ನ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಬಂದು 254 ಇದೆ. ಇಂಟು ನೀವು ಯಾವ ವರ್ಷ ಸೇಲ್ ಮಾಡಿರೋದು ಇವಾಗ ನೋಡಬೇಕು. 2024 ಸೇಲ್ ಮಾಡಿದ್ದಾನೆ, ಹಾಗಾಗಿ 2024-25 ಅಲ್ಲಿ CIF ವ್ಯಾಲ್ಯೂ ಎಷ್ಟಿದೆಯಪ್ಪ ಅಂದರೆ CII ವ್ಯಾಲ್ಯೂ ಎಷ್ಟಿದೆ ಅಂದರೆ 363 ಇದೆ. ನೀವು 363 ಜೊತೆ ಮಲ್ಟಿಪ್ಲೈ ಅನ್ನ ಮಾಡಬೇಕು. ಸೊ ಇದು ಮೆಥಡ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್ ಆನ್ 1/4/2001 ಆದ್ಮೇಲೆ ಪರ್ಚೇಸ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಆಕ್ಚುಯಲ್ ಎಷ್ಟು ಪರ್ಚೇಸ್ ಮಾಡಿದ್ದಾನೆ ಡಿವೈಡೆಡ್ ಬೈ ಯಾವ ವರ್ಷ ಪರ್ಚೇಸ್ ಮಾಡಿದ್ದಾನೆ ಆ ವರ್ಷದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ನಂಬರ್ ತಗೊಳ್ಳಿ, ಇಂಟು ಯಾವ ವರ್ಷ ಸೇಲ್ ಮಾಡಿದ್ದಾನೆ ಆ ವರ್ಷದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅನ್ನ ತಗೋಬೇಕು. ಈಗ ಆಕ್ಚುಯಲ್ ಕಾಸ್ಟ್ 4 ಲ್ಯಾಕ್ ಇದೆ, 2015 ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂದ, ಹಾಗಾಗಿ 15 ಅಲ್ಲಿ CII ವ್ಯಾಲ್ಯೂ ಬಂದು 254 ಇದೆ. 24 ಅಲ್ಲಿ ಸೇಲ್ ಮಾಡಿದ್ದೀನಿ ಅಂತ ಹೇಳಿದರೆ, ಹಾಗಾಗಿ 24 ಅಲ್ಲಿ ಇರ್ತಕ್ಕಂಥ CIF ವ್ಯಾಲ್ಯೂ ಬಂದು 363 ಇದೆ. ಈಗ ಇಷ್ಟನ್ನ ನಾನು ಸಿಂಪ್ಲಿಫೈ ಮಾಡಿದ್ರೆ 4 ಲ್ಯಾಕ್ ಡಿವೈಡೆಡ್ ಬೈ 254 ಇಂಟು 363 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 5,71,654 ನನಗೆ ಸಿಗುತ್ತೆ. 5,71,654 ನನಗೆ ಸಿಗ್ತಕ್ಕಂಥದ್ದು. ಸೊ ಈಗ ನೀವು ಈ ನೆಟ್ ಸೇಲ್ ಕನ್ಸಿಡರೇಷನ್ಸ್ ಅಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್ 5,71,654 ಅನ್ನ ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 32,50,000 ಮೈನಸ್ 5,71,654 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 26,78,346 ನಮಗೆ ಬರುತ್ತೆ. 26,78,346 ಬರುತ್ತೆ. ದಿಸ್ is called as gross LTCG. ದಿಸ್ ಇಸ್ ಗ್ರಾಸ್ LTCG. ಯಾಕೆಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರೋದ್ರಿಂದ ನನಗೆ ಸೇಲ್ ಮಾಡಿದಾಗ ಬರ್ತಕ್ಕಂಥದ್ದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಗ್ರಾಸ್ ಸಿಗುತ್ತೆ. ಸೊ ಇದರಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ಡಿಡಕ್ಷನ್ under section 54 ಕ್ವಶನ್ ಅಲ್ಲಿ ಯಾವುದು ಡಿಡಕ್ಷನ್ಸ್ ಬರೋದಿಲ್ಲ ಈ ಒಂದು ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಯಾವುದೇ ತರದ ಇನ್ಫಾರ್ಮೇಶನ್ ಇರ್ತಲ್ಲ, ಹಾಗಾಗಿ ನಿಲ್. ಸೊ ಲೆಸ್ ಮಾಡ್ಕೊಳ್ಳಿ. ಲೆಸ್ ಮಾಡಿದಾಗ ನಿಮಗೆ 26,78,346 ಏನ್ ಬರುತ್ತೆ. ದಿಸ್ ಇಸ್ ವಾಟ್ ಟ್ಯಾಕ್ಸಬಲ್ LTCG, ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ. ಸೊ ಇದು ಮೊದಲನೇದು ಜ್ಯುವೆಲರಿಗೆ ಸಂಬಂಧಪಟ್ಟಂತ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್, ಟ್ಯಾಕ್ಸಬಲ್ LTCG ಅಂತ ಕರಿತೀವಿ. ಸೊ ಇದು ಫಸ್ಟ್ ಒನ್ಗೆ ಅಷ್ಟೇ ನಾನು ಮಾಡಿರೋದು. ಸೊ ಓಕೆ, ನೆಕ್ಸ್ಟ್ ಈಗ ಫಸ್ಟ್ ಒನ್ ಆಯ್ತು. ಸೊ LTCG ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೈನ್ ಬಂತು ನಿಮ್ಗೆ. ಸೊ ದಟ್ ಈಸ್ ಬಿ. ರೆಸಿಡೆನ್ಷಿಯಲ್ ಹೌಸ್ ನೋಡಿ, ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಿರೋದು ಯಾವಾಗಪ್ಪ ಅಂತ ಹೇಳಿದ್ರೆ ದಟ್ ಈಸ್ 1998 ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ, 2024 ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ರೆಸಿಡೆನ್ಷಿಯಲ್ ಹೌಸ್ 1998 ಇಂದ ಹಿಡಿದು 2024 ವರೆಗೂ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಕೂಡ ಮೋರ್ ದನ್ 3 years ಇರೋದ್ರಿಂದ ಇದನ್ನು ಕೂಡ ನಾವೇನಂತ ಕರಿತೀವಪ್ಪ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತಾನೆ ಕರಿತೀವಿ. ಸೊ ಆಸ್ ಯೂಶುವಲ್ ಸೇಮ್ ಮೆಥಡ್ ಅನ್ನು ಅಪ್ಲೈ ಮಾಡಿ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಸೇಲ್ ಕನ್ಸಿಡರೇಷನ್ ಕ್ವಶನ್ ಅಲ್ಲಿ ಕೊಟ್ಟಿದಾರ ನೋಡ್ಕೊಳ್ಳಿ, ಯಾವ ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ನೋಡಿ. ರೆಸಿಡೆನ್ಷಿಯಲ್ ಹೌಸಸ್ ಅನ್ನ ಸೇಲ್ ಮಾಡ್ತಾನೆ, ವಿಚ್ ವಾಸ್ ಸೋಲ್ಡ್ ಅಂದ್ರೆ ಸೇಲ್ ಮಾಡ್ತಾ ಇದಾರಂತೆ 24 ಅಲ್ಲಿ ಎಷ್ಟಕ್ಕೆ ಅಂದ್ರೆ ಫಾರ್ ₹45 lakh ನೋಡಿ ಕೊಟ್ಟಿದ್ದಾರೆ, 45 lakh rupeesಗೆ ಸೇಲ್ ಮಾಡ್ತಾ ಇದಾರಂತೆ. ಸೊ ಹಾಗಾಗಿ ಸೇಲ್ ಕನ್ಸಿಡರೇಷನ್ಸ್ ಬಂದು 45 lakh rupees ಇರ್ತಕ್ಕಂಥದ್ದು. 45 lakh, ದಿಸ್ ಇಸ್ ಸೇಲ್ ಕನ್ಸಿಡರೇಷನ್.
ಈ ಸೇಲ್ ಕನ್ಸಿಡರೇಷನ್ಸ್ ಅಲ್ಲಿ ನೀವೇನನ್ನ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡಬೇಕು. ಯಾವ್ದಾದ್ರು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದ್ಯಾ ಅಂತ ಹೇಳಿದ್ರೆ ಎರಡನೇ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದಾರಪ್ಪ ಅಂದ್ರೆ ನೋಡಿ, ಎಕ್ಸ್ಪೆನ್ಸಸ್ ಆನ್ ಟ್ರಾನ್ಸ್ಫರ್ ಅಂತ ಹೇಳಿದಾರಲ್ವಾ. ಎಕ್ಸ್ಪೆನ್ಸಸ್ ಆನ್ ಟ್ರಾನ್ಸ್ಫರ್ ಅಂದ್ರೆ ನಾನು ಆ ಒಂದು ಪ್ರಾಪರ್ಟಿನ ಸೇಲ್ ಮಾಡಬೇಕಾದ್ರೆ ಎಕ್ಸ್ಪೆನ್ಸಸ್ ಎಷ್ಟು ಬಂದಿದೆ ಅಂತ ಹೇಳಿದ್ದಾರೆ. ಎಕ್ಸ್ಪೆನ್ಸಸ್ ಆನ್ ಟ್ರಾನ್ಸ್ಫರ್ ಅಂತ ಏನಿದೆ 60,000 ಟ್ರಾನ್ಸ್ಫರ್ ಬಂದಿದೆಯಂತೆ. ಸೇಲ್ ಮಾಡ್ಬೇಕಾದ್ರೆ ಆಗಿರೋ ಎಕ್ಸ್ಪೆನ್ಸಸ್ ಅದನ್ನ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ನೀವು 60,000 ಏನ್ ಕೊಟ್ಟಿದ್ದಾರೆ ಆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 60,000 ನ ಲೆಸ್ ಮಾಡ್ಕೋಬೇಕು. ಸೊ ಲೆಸ್ 60,000 ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡ್ಕೊಳ್ಳಿ. ಈಗ 45 ಲ್ಯಾಕ್ ಅಲ್ಲಿ 60,000 ಅನ್ನ ನೀವು ಲೆಸ್ ಮಾಡ್ಕೊಂಡ್ರೆ 45 ಲ್ಯಾಕ್ ಅಲ್ಲಿ 60,000 ಅನ್ನ ಲೆಸ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 44 ಲ್ಯಾಕ್ 40,000 ನಮಗೆ ಸಿಗುತ್ತೆ. ಸೊ ಇದನ್ನ ನಾವೇನಂತ ಟ್ರೀಟ್ ಮಾಡ್ತೀವಪ್ಪ ಅಂದ್ರೆ ನೆಟ್ ಸೇಲ್ ಕನ್ಸಿಡರೇಷನ್. ನೆಟ್ ಸೇಲ್ ಕನ್ಸಿಡರೇಷನ್ ನೆಟ್ ಸೇಲ್ ಕನ್ಸಿಡರೇಷನ್ಸ್ ಅಂತ ಕರಿತೀವಿ. ಸೊ ಈ ನೆಟ್ ಸೇಲ್ ಕನ್ಸಿಡರೇಷನ್ಸ್ ಅಲ್ಲಿ ನಿಮಗೆ ಗೊತ್ತು ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್ಸ್ ಅನ್ನ ಲೆಸ್ ಮಾಡಬೇಕು. ಸೊ ನೋಡಿ, ಈಗ ಮೇಲ್ಗಡೆ ಜ್ಯುವೆಲರಿಗೆ ಅಕ್ವೈರ್ ಮಾಡ್ಕೊಂಡಿರೋದು ಯಾವಾಗ ಅಂತ ಹೇಳಿದ್ರೆ 2015 ಅಲ್ಲಿ. ಹಾಗಾಗಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್ ಸಿಂಪಲ್ ಆಗಿ ಮಾಡಿದೆ. ಕಾಸ್ಟ್ ಆಫ್ ಅಸೆಟ್ ಡಿವೈಡೆಡ್ ಬೈ ಪರ್ಚೇಸ್ ಇಯರ್ CI ಮತ್ತೆ ಸೇಲ್ ಇಯರ್ CI ಜೊತೆ ಮಲ್ಟಿಪ್ಲೈ ಮಾಡಿದೆ. ಬಟ್ ರೆಸಿಡೆನ್ಷಿಯಲ್ ಹೌಸ್ 1998 ಅಲ್ಲಿ ಅವನಿಗೆ ಬಂದಿರೋದು. ನೋಡಿ, ಯಾವುದೇ ಒಂದು ಪ್ರಾಪರ್ಟಿಯನ್ನ ಒಬ್ಬ ಅಸೆಸಿ ಅವನಿಗೇನಾದ್ರೂ 1/4/2001 ಗಿನ್ನ ಹಿಂದೆ ಒಬ್ಬ ಅಸೆಸಿ ಪ್ರಾಪರ್ಟಿನ ಅಕ್ವೈರ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಸೊ ಅವನು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸೊ ನೋಡಿ, ಕಾಸ್ಟ್ ಆಫ್ ಅಸೆಟ್ ಅಥವಾ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಹೈಯರ್ ತಗೋಬೇಕು. ನೋಡಿ, ಇಲ್ಲಿ ರೆಸಿಡೆನ್ಷಿಯಲ್ ಹೌಸ್ ರಿಲೇಟೆಡ್ ನಾನು ನೋಡ್ತಾ ಇದ್ದೀನಿ, ಎಲ್ಲೂ ಕೂಡ ಕಾಸ್ಟ್ ಆಫ್ ಅಸೆಟ್ 1998 ಅಲ್ಲಿ ಎಷ್ಟಿದೆ ಅಂತ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಸರಿನಾ? ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಕಾಸ್ಟ್ ಆಫ್ ಅಸೆಟ್ ನ ತಗೊಳಕ್ ಆಗೋದಿಲ್ಲ. ಬದಲಾಗಿ ನಮ್ಗೆ ಏನ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಫೈರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, FME ಕೊಟ್ಟಿದ್ದಾರೆ. ಸೊ ನೀವು ಯಾವ ತರ ಟ್ರೀಟ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಜಸ್ಟ್ ಇಲ್ಲಿ ತೋರಿಸಿರ್ತೀನಿ. ಕಾಸ್ಟ್ ಆಫ್ ಅಸೆಟ್ ಆರ್ ಫೈರ್ ಮಾರ್ಕೆಟ್ ವ್ಯಾಲ್ಯೂ. ಸೊ ಇವೆರಡರಲ್ಲಿ ನೀವು ಯಾವ ತಗೋಬೇಕಪ್ಪ ಅಂದ್ರೆ ವಿಚ್ ಎವರ್ ಈಸ್ ಹೈಯರ್ ನೇ ತಗೋಬೇಕು. ಸೊ ಈ ಒಂದು ಕ್ವಶನ್ ಅಲ್ಲಿ ಕಾಸ್ಟ್ ಆಫ್ ಅಸೆಟ್ ಕೊಟ್ಟಿಲ್ಲ. ಸೊ ರೆಸಿಡೆನ್ಷಿಯಲ್ ಹೌಸ್ ನ ಕಾಸ್ಟ್ ಕೊಟ್ಟಿಲ್ಲ, ಬಟ್ ಫೈರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟಿದೆಯಪ್ಪ ಅಂದ್ರೆ 9 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ಹಾಗಾಗಿ ಡೈರೆಕ್ಟ್ ಆಗಿ ನಾನು 9 ಲ್ಯಾಕ್ ರುಪೀಸ್ ಒಂದೇ ಇರೋದ್ರಿಂದ ಅದನ್ನೇ ತಗೊಳ್ತಾ ಇದ್ದೀನಿ. ಫೈರ್ ಮಾರ್ಕೆಟ್ ವ್ಯಾಲ್ಯೂ ಹೈಯರ್ ಇದೆ, 9 ಲ್ಯಾಕ್ ರುಪೀಸ್ ಡಿವೈಡೆಡ್ ಬೈ 9 ಲ್ಯಾಕ್ ಡಿವೈಡೆಡ್ ಬೈ ನೋಡಿ 2001 ಗಿನ್ನ ಹಿಂದೆ ಪರ್ಚೇಸ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಅಸೆಟ್ ಅಥವಾ ಫೈರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್, ದಟ್ ಈಸ್ ಕಾಸ್ಟ್ ಆಫ್ ಅಸೆಟ್ ಈ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಫೈರ್ ಮಾರ್ಕೆಟ್ ವ್ಯಾಲ್ಯೂ 9 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾನೆ. ಸೊ 9 ಲ್ಯಾಕ್ ಡಿವೈಡೆಡ್ ಬೈ 100. ಸೊ ಇದು ಬಿಫೋರ್ 2001 ಗಿನ್ನ ಹಿಂದೆ ನೀವು ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಕಾಮನ್ ಆಗಿ 100 ಅನ್ನ ತಗೋಬೇಕು. ಇಂಟು ಯಾವಾಗ ಅವನು ಸೇಲ್ ಮಾಡ್ತಾ ಇರೋದು 2024 ಅಲ್ಲಿ ಸೇಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿದಾನೆ. ಹಾಗಾಗಿ 2024 ಅಲ್ಲಿ ಎಷ್ಟಿದೆಯಪ್ಪ ಅಂದ್ರೆ 363 CI ವ್ಯಾಲ್ಯೂ ಇರ್ತಕ್ಕಂಥದ್ದು ಇಂಟು 363 ನ ತಗೋಬೇಕಾಗುತ್ತೆ. ಸೊ ಈಗ ನೀವು ಸಿಂಪ್ಲಿಫೈ ಮಾಡಿ 9 ಲ್ಯಾಕ್ ಡಿವೈಡೆಡ್ ಬೈ 100 ಇಂಟು 363 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 32,67,000 ನಮ್ಗೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್ ಸಿಗ್ತಾ ಹೋಗುತ್ತೆ. 32,67,000 ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್ ಸಿಗುತ್ತೆ. ಸೊ ಯಾವಾಗ 1/4/2001 ಗಿನ್ನ ಹಿಂದೆ ತಗೊಂಡಿದ್ದಾನೆ ಅಂತ ಹೇಳಿದ್ರೆ ನೀವು ಕಾಸ್ಟ್ ಆಫ್ ಅಸೆಟ್ ಅಥವಾ ಫೈರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್ ಡಿವೈಡೆಡ್ ಬೈ 100 ಇಂಟು ಸೇಲ್ ಇಯರ್ದು CII ವ್ಯಾಲ್ಯೂನ ನೀವು ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಮಲ್ಟಿಪ್ಲೈ ಮಾಡ್ಕೊಂಡಾಗ ನಿಮಗೆ 32,67,000 ಸಿಗುತ್ತೆ. ನೆಕ್ಸ್ಟ್ ಇನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ಆ ಸೆಕೆಂಡ್ ಟ್ರಾನ್ಸಾಕ್ಷನ್ಸ್ಗೆ ಇನ್ನೊಂದು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೇನೆ. ಅಲ್ಲಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನ ಕೊಟ್ಬಿಟ್ಟಿದ್ದಾರೆ ಅವರೇ ಕ್ವಶನ್ ಅಲ್ಲಿ. ಸೊ ಇಂಪ್ರೂವ್ಮೆಂಟ್ ಅನ್ನ ಮಾಡಿದಾರೆ ಅಂತೆ. ಸೊ ಇಂಪ್ರೂವ್ಮೆಂಟ್ ಅನ್ನ ಮಾಡಿದರೆ 2014
1450 ಇಂಪ್ರೂವ್ಮೆಂಟ್ ಅನ್ನ ಮಾಡಿದ್ದಾರೆ ಅಂತ. ಸೊ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ನೀವು ಆ ಒಂದು ಟ್ರಾನ್ಸಾಕ್ಷನ್ಸ್ಗೆ ಇನ್ನ ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂದ್ರೆ, ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಸೊ ನೀವೇನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನ ಲೆಸ್ ಮಾಡಬೇಕು. ಇಟ್ಸ್ ವೆರಿ ಸಿಂಪಲ್. ಸೊ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಇರೋ ವ್ಯಾಲ್ಯೂ ಎಷ್ಟಪ್ಪ ಅಂತ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 1450 ಇಂಪ್ರೂವ್ಮೆಂಟ್ ಮಾಡ್ತಾ ಇದಾರೆ. ಎಷ್ಟಪ್ಪ ಅಂದ್ರೆ 3 lakh ರುಪೀಸ್ಗೆ ಇಂಪ್ರೂವ್ಮೆಂಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ 3 lakh ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ 3 lakh ಡಿವೈಡೆಡ್ ಬೈ CII ಆನ್ ದಿ ಡೇಟ್ ಆಫ್ ಇಂಪ್ರೂವ್ಮೆಂಟ್. ನೋಡಿ ಅವ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಇರೋದು ಯಾವಾಗ ಅಂದ್ರೆ 2014-15 ಇಂಪ್ರೂವ್ಮೆಂಟ್ ಅನ್ನ ಮಾಡ್ತಾ ಇರೋದು. ಸೊ 2014-15 ಇಂಪ್ರೂವ್ಮೆಂಟ್ ಮಾಡ್ತಾ ಇರೋದು. ಹಾಗಾಗಿ 2014-15 CII ವ್ಯಾಲ್ಯೂ ಇರೋದು 240 ಇದೆ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 3 lakh ಡಿವೈಡೆಡ್ ಬೈ, ಸೊ ಯಾವ ವರ್ಷ ಇಂಪ್ರೂವ್ಮೆಂಟ್ ಮಾಡಿದರೆ ಆ ವರ್ಷದ ನೀವು CI ವ್ಯಾಲ್ಯೂನ ತಗೋಬೇಕು. ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 240 ಇದೆ 14-15 ಅದನ್ನೇ ತಗೊಂಡಿರ್ತಕ್ಕಂಥದ್ದು. ಇಂಟು, ಸೊ ಯಾವ ವರ್ಷ ಸೇಲ್ ಮಾಡೋದು 14-15, ಯಾವ ವರ್ಷ ಸೇಲ್ ಮಾಡಿದಾನೆ ಅಂದ್ರೆ 24 ಸೇಲ್ ಮಾಡಿದಾನೆ. ಹಾಗಾಗಿ 24 ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 24-25 363 ಕೊಟ್ಟಿರ್ತಕ್ಕಂಥದ್ದು. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿ 3 lakh rupees ಡಿವೈಡೆಡ್ ಬೈ 240 ಇಂಟು 363 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹೇಳಿದ್ರೆ 4,53,750 ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬರುತ್ತೆ. ಸೊ ಇದು ರೆಸಿಡೆನ್ಷಿಯಲ್ ಹೌಸ್ಗೆ ಇರ್ತಕ್ಕಂಥದ್ದು. ಸೊ ಈಗ ನೀವು ನೆಟ್ ಸೇಲ್ ಕನ್ಸಿಡರೇಷನ್ಸ್ ಅಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಮತ್ತೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಿದೆ, ಅಕ್ವಿಜೇಷನ್ ಮತ್ತೆ ಇಂಪ್ರೂವ್ಮೆಂಟ್ ಎರಡನ್ನು ನೀವು ಲೆಸ್ ಮಾಡಬೇಕು. ಸೊ ಲೆಸ್ ಮಾಡಿದ್ರೆ 44,40,000 ಅಲ್ಲಿ ಮೈನಸ್ 32,67,000 ಮೈನಸ್ 4,53,750 ಲೆಸ್ ಮಾಡಿದ್ರೆ ನಮ್ಗೆ ಸೊ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಗ್ರಾಸ್ LTCG ಬರುತ್ತೆ. ಎಷ್ಟಪ್ಪ ಅಂದ್ರೆ 7,19,250 ನಮ್ಗೆ ಗ್ರಾಸ್ LTCG ನಮ್ಗೆ ಬರ್ತಕ್ಕಂಥದ್ದು. ಸೊ ಇದರಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ಎನಿ ಡಿಡಕ್ಷನ್ಸ್ ಏನಾದ್ರೂ ಇದ್ರೆ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 54 ಪ್ರಕಾರ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 54 ಅಲ್ಲಿ ಏನಾದ್ರೂ ಹೊಸದಾಗಿ ಏನಾದ್ರು ಪರ್ಚೇಸ್ ಮಾಡಿದ್ದೀನಿ ಅಥವಾ ಏನಾದ್ರೂ ಬೇರೆ ಡಿಡಕ್ಷನ್ಸ್ ಇದೆಯಾ ಅಂದ್ರೆ ಸೊ ಯಾವುದು ಡಿಡಕ್ಷನ್ಸ್ ಇಲ್ಲ. ಸೊ ಹಾಗಾಗಿ ಲೆಸ್ ಮಾಡಿದ್ರೆ 7,19,250 ಏನ್ ಬರುತ್ತೆ. ದಿಸ್ ಇಸ್ ವಾಟ್ ಟ್ಯಾಕ್ಸಬಲ್ LTCG ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ದಿಸ್ ಇಸ್ ಸೆಕೆಂಡ್ ಒನ್ ಟ್ಯಾಕ್ಸಬಲ್ LTCG ಫಾರ್ ರೆಸಿಡೆನ್ಷಿಯಲ್ ಹೌಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇನ್ ಯಾವ್ದು ಇದೆಯಪ್ಪ, ರೆಸಿಡೆನ್ಷಿಯಲ್ ಹೌಸ್ ಮತ್ತೆ ಜ್ಯುವೆಲರಿ ಆದ್ಮೇಲೆ ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಥರ್ಡ್ ಒನ್ ಬಂದು ಹೌಸ್ ಹೋಲ್ಡ್ ಫರ್ನಿಚರ್ ಇದೆ. ದಟ್ ಈಸ್ ಥರ್ಡ್ ಒನ್ ಬಂದು ಹೌಸ್ ಹೋಲ್ಡ್ ಫರ್ನಿಚರ್ ಇರ್ತಕ್ಕಂಥದ್ದು. ಬಟ್ ಹೌಸ್ ಹೋಲ್ಡ್ ಫರ್ನಿಚರ್ ಇಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ಸೊ ಹಾಗಾಗಿ ಥರ್ಡ್ ಒನ್ ಬಂದು ಸಿ ಏನಿದೆ, ಹೌಸ್ ಹೋಲ್ಡ್ ಫರ್ನಿಚರ್ ಇಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ಹಾಗಾಗಿ ಇದು ಎಕ್ಸಮ್ಟೆಡ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಇದಕ್ಕೆ ಯಾವುದೇ ತರಹದ ಕ್ಯಾಪಿಟಲ್ ಗೇನ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇಟ್ ಇಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್ಸ್. ನೆಕ್ಸ್ಟ್ ಡಿ ಬಂದು ಮೋಟಾರ್ ಕಾರ್. ನೋಡಿ ಮೋಟಾರ್ ಕಾರ್ ಏನಿದೆ, ಸೊ ಈ ಮೋಟಾರ್ ಕಾರ್ ಅನ್ನ ಯಾವತ್ತಿಂದ ಎಲ್ಲಿವರೆಗೂ ಯೂಸ್ ಮಾಡಿದಾರಪ್ಪ ಅಂತ ಹೇಳಿದ್ರೆ ಮೋಟಾರ್ ಕಾರ್ ಬಂದು ಸೊ ಮೋಟಾರ್ ಕಾರ್ ಬಗ್ಗೆ ಏನಿದೆಯಪ್ಪ ಅಂತ ಹೇಳಿದ್ರೆ ನೋಡಿ ಮೋಟಾರ್ ಕಾರ್ 1/4/2024 ಇಂದ ಹಿಡಿದು 1/12/2024 ಅಲ್ಲಿ ಸೇಲ್ ಮಾಡಿದಾರಂತೆ. ಸೊ ಹಾಗಾಗಿ ಸೊ ಇಟ್ ಈಸ್ 1/4/2024 ಇಂದ ಹಿಡಿದು 1/12/2024 ಅಲ್ಲಿ ಸೇಲ್ ಮಾಡಿದ್ದಾರೆ. ಅಂದ್ರೆ ಲೆಸ್ ದ್ಯಾನ್ 12 ಮಂತ್ಸ್ ಗಿನ ಒಳಗಡೆನೆ ಇದೆ.
ಹಾಗಾಗಿ ಇದನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತಾ ಹೋಗ್ತೀವಿ ಮೋಟಾರ್ ಕಾರ್ ಅನ್ನ. ಸೊ ಲೆಸ್ ದ್ಯಾನ್ ದಿ ಪ್ರಿಸ್ಕ್ರೈಬ್ ಪೀರಿಯಡ್ ಗಿನ ಕಡಿಮೆ ಇದೆ, ಸೊ ಹಾಗಾಗಿ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಸೊ ತಗೋಬೇಕಾದ್ರೆ ನೀವು ಆಸ್ ಯೂಶುವಲ್ ಸೇಮ್ ಮೆಥಡ್ ಗೊತ್ತಿರಬೇಕು. ಕ್ಯಾಪಿಟಲ್ ಗೈನ್ ಮಾಡ್ತಕ್ಕಂಥ ಪ್ರೊಸೀಜರು ಫಸ್ಟ್ ಒನ್ ಸೇಲ್ ಕನ್ಸಿಡರೇಷನ್, ದಟ್ ಈಸ್ ಸೇಲ್ ಕನ್ಸಿಡರೇಷನ್. ಫಸ್ಟ್ ನೀವು ಸೇಲ್ ಕನ್ಸಿಡರೇಷನ್ ತಗೋಬೇಕು. ಸೊ ಇಲ್ಲಿ ಸೇಲ್ ಮಾಡ್ತಾ ಇದಾರೆ ಮೋಟಾರ್ ಕಾರ್ ಅನ್ನ ಎಷ್ಟಕ್ಕೆ ಸೇಲ್ ಮಾಡ್ತಾ ಇದಾರಪ್ಪ ಅಂದ್ರೆ ದಟ್ ಈಸ್ ಸೋಲ್ಡ್ ಫಾರ್ ₹85,000ಗೆ ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 85,000 ಸೇಲ್ ಮಾಡ್ತಾ ಇದಾರಂತೆ. ಸೊ ಸೇಲ್ ಕನ್ಸಿಡರೇಷನ್ ಬಂದು 85,000 ಸೇಲ್ ಕನ್ಸಿಡರೇಷನ್. ಸೊ ಈ ಸೇಲ್ ಕನ್ಸಿಡರೇಷನ್ಸ್ ಅಲ್ಲಿ ನೀವು ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೊ ಕ್ವಶನ್ ಅಲ್ಲಿ ಯಾವುದೇ ತರದ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿಲ್ಲ. ಸೊ ಲೆಸ್ ಮಾಡ್ಕೊಂಡ್ರೆ ಸೊ ನಿಮಗೆ 85,000 ಏನ್ ಬರುತ್ತೆ, ದಿಸ್ 85,000 ಇಸ್ ನೆಟ್ ಸೇಲ್ ಕನ್ಸಿಡರೇಷನ್ಸ್ ಅಂತ ಕರಿತಾ ಹೋಗ್ತೀವಿ. ನೆಟ್ ಸೇಲ್ ಕನ್ಸಿಡರೇಷನ್ಸ್ ಅಂತ ಕರಿಬೇಕು. ಸೊ ಈ ನೆಟ್ ಇದರಲ್ಲಿ ನೀವೇನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ಕಾಸ್ಟ್ ಆಫ್ ಅಕ್ವಿಜೇಷನ್. ನೋಡಿ ಇಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್ ಮಾಡಕ್ ಹೋಗಬೇಡಿ, ಯಾಕೆಂದ್ರೆ ಮೋಟಾರ್ ಕಾರ್ ಇಸ್ ಅ ಡಿಪ್ರಿಸಿಯಬಲ್ ಅಸೆಟ್. ಸೊ ಯಾವಾಗ ಡಿಪ್ರಿಸಿಯಬಲ್ ಅಸೆಟ್ ಅನ್ನ ಕೊಟ್ಟಿರ್ತಾರೆ ಅದಕ್ಕೆ ನೀವು ಏನು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಏನ್ ಕೊಟ್ಟಿರ್ತಾರೆ CII ನ ಕನ್ಸಿಡರ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಹಾಗಾಗಿ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಕಾಸ್ಟ್ ಆಫ್ ಅಕ್ವಿಜೇಷನ್ ಅಂತ ಹೇಳಿದ್ರೆ ಅದರ ವ್ಯಾಲ್ಯೂ ಓಪನಿಂಗ್ ವ್ಯಾಲ್ಯೂ ಅಥವಾ ಪರ್ಚೇಸ್ ಕಾಸ್ಟ್ ಎಷ್ಟು ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ 76,000 ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆಗಿ 76,000 ಅನ್ನ ನಾನು ಲೆಸ್ ಮಾಡ್ತಾ ಇದ್ದೀನಿ. ಸೊ CII ವ್ಯಾಲ್ಯೂ ಜೊತೆ ನೀವು ಮಲ್ಟಿಪ್ಲೈ ಮಾಡ್ಕೋಬಾರ್ದು. ಸೊ ಏನಕ್ಕೆ ಅಂದ್ರೆ ಇದು ಡಿಪ್ರಿಸಿಯೇಬಲ್ ಅಸೆಟ್ ಆಗಿರೋದ್ರಿಂದ ನೀವು ಕಾಸ್ಟ್ ಆಫ್ ಅಕ್ವಿಜೇಷನ್ಸ್ ಏನಿರುತ್ತೆ ಅದು ಡೈರೆಕ್ಟ್ ಆಗಿ ಆ ಅಮೌಂಟ್ ಅನ್ನ ನೀವು ಲೆಸ್ ಮಾಡ್ಕೋಬೇಕಾಗುತ್ತೆ, ಸರಿನಾ? ಸೊ ಈಗ 85,000 ಅಲ್ಲಿ 76,000 ನ ನಿಮ್ಗೆ ಲೆಸ್ ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥದ್ದು 9,000 rupees ಏನ್ ಬರುತ್ತೆ. ದಿಸ್ ಈಸ್ ವಾಟ್, ಈ 9,000 rupees ಏನಿದೆ ಅದನ್ನ ನಾವು ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ. ಏನಕ್ಕೆ ಅಂದ್ರೆ ಇಟ್ ಇಸ್ ಎ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಸೊ ಹಾಗಾಗಿ ಇದರಿಂದ ಬರ್ತಕ್ಕಂಥ ಇನ್ಕಮ್ ಅನ್ನ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತಾನೆ ಕರಿತೀವಿ. ಸೊ ಇದು ಮೋಟಾರ್ ಕಾರ್ಗೆ ಇರ್ತಕ್ಕಂಥದ್ದು ಡಿಪ್ರಿಸಿಯಬಲ್ ಅಸೆಟ್ ಆಗಿರೋದ್ರಿಂದ ನೀವು CII ವ್ಯಾಲ್ಯೂ ಜೊತೆ ಪರ್ಚೇಸ್ ಮಾಡೋ ಕಾಸ್ಟ್ ಅನ್ನ ಲೆಸ್ ಮಾಡ್ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಸರಿನಾ? ಸೊ ಇದು ಮೋಟಾರ್ ಕಾರ್ಗೆ ಇರ್ತಕ್ಕಂಥದ್ದು. ಅಂಡ್ ಲಾಸ್ಟ್ ಒನ್, ಸೊ ಇನ್ಯಾವ್ದಪ್ಪ ಅಸೆಟ್ಸ್ ಇದೆ ಅಂತ ಹೇಳಿದ್ರೆ ಯಾವ್ದಪ್ಪ ಅಂದ್ರೆ ಲ್ಯಾಂಡ್ ಇದೆ, ದಟ್ ಈಸ್ ಲ್ಯಾಂಡ್. ಈ ಬಂದು ಲ್ಯಾಂಡ್ ಕೊಟ್ಟಿದ್ದಾರೆ. ಸೊ ನೋಡಿ ಇದು ಲ್ಯಾಂಡ್ ಎಲ್ಲಿಂದ, ಸೊ ನೋಡಿ ಲ್ಯಾಂಡ್ ಏನಿದೆ ಸೊ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಸೊ ಅಲ್ಲಿ ಕ್ವಶನ್ ಅಲ್ಲಿ ಅವ್ರು ಹೇಳಿದ್ದಾರೆ 2004-05 ಅಲ್ಲಿ ಇರ್ತಕ್ಕಂಥದ್ದು. ಆಸ್ ಯೂಶುವಲ್ ಸೇಮ್ ಫಾರ್ಮ್ಯಾಟ್ ಫಾರ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಷನ್ ಮಾಡ್ತೀರ ಅಂದ್ರೆ ಫಸ್ಟ್ ನೀವು ತಗೋಬೇಕಾದ್ರೆ ಸೇಲ್ ಕನ್ಸಿಡರೇಷನ್ ತಗೋಬೇಕು, ಸೇಲ್ ಕನ್ಸಿಡರೇಷನ್. ಸೊ ಈಗ ಈ ಒಂದು ಲ್ಯಾಂಡ್ ಅನ್ನ ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದೀನಿ ಅಂತ ಕ್ವಶನ್ ಅಲ್ಲಿ ಹೇಳಿದಾರಪ್ಪ ಅಂತ ಹೇಳಿದ್ರೆ ಸೇಲ್ ಕನ್ಸಿಡರೇಷನ್ ಬಂದು ಸೇಲ್ ಕನ್ಸಿಡರೇಷನ್ ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 24 lakh rupees ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವೇನ್ ಮಾಡಿ ಅಂದ್ರೆ ಏನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡಬೇಕು. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಸೊ ಕ್ವಶನ್ ಅಲ್ಲಿ ಲ್ಯಾಂಡ್ಗೆ ಯಾವುದೇ ತರದ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಲ್ಲ. ಸೊ ಲೆಸ್ ಮಾಡಿದ್ರೆ ನಿಮ್ಗೆ 24 lakh ಏನ್ ಬರುತ್ತೆ, ದಿಸ್ ಇಸ್ ವಾಟ್ ನೆಟ್ ಸೇಲ್ ಕನ್ಸಿಡರೇಷನ್ಸ್ ಅಂತ ಕರಿತೀವಿ. ನೆಟ್ ಸೇಲ್ ಕನ್ಸಿಡರೇಷನ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ನೀವೇನ್ ಲೆಸ್ ಮಾಡಬೇಕು, ಆಸ್ ಯೂಶುವಲ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್ ನ ಲೆಸ್ ಮಾಡ್ಕೋಬೇಕು. ಸೊ ಅಲ್ಲಿ ಕ್ವಶನ್ ಅಲ್ಲಿ ಹೇಳಿದ್ದಾರೆ ಯಾವಾಗ ಅಕ್ವೈರ್ ಮಾಡ್ಕೊಂಡಿರೋದಂತೆ ಅಂತ ಹೇಳಿದ್ರೆ 2004-05 ಅಲ್ಲಿ ಅದರ ವ್ಯಾಲ್ಯೂ ಇರೋದು 5,20,000 ಇರ್ತಕ್ಕಂಥದ್ದು. ಸೊ ಹಾಗಾಗಿ ನೀವು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್ಸ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 2004-05 ಅಂದ್ರೆ ಆಫ್ಟರ್ 1/4/2001 ಆದ್ಮೇಲೆ ಪರ್ಚೇಸ್ ಮಾಡತಕ್ಕಂಥದ್ದು. ಸೊ ಆಫ್ಟರ್ 2001 ಆದ್ಮೇಲೆ ನೀವು ಕಾಸ್ಟ್ ಆಫ್ ಅಕ್ವಿಜೇಷನ್ಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ನಾನು ಆಗ್ಲೇ ಹೇಳಿದಾಗೆ ಕಾಸ್ಟ್ ಆಫ್ ಅಸೆಟ್ ನ ಕಾಸ್ಟ್ ಬಂದು 5,20,000 ಅಸೆಟ್ ಕಾಸ್ಟ್ ಇರ್ತಕ್ಕಂಥದ್ದು ಡಿವೈಡೆಡ್ ಬೈ
ಅದನ್ನ ಪರ್ಚೇಸ್ ಮಾಡೋದು 2004-5 ಅಲ್ಲಿ CI ವ್ಯಾಲ್ಯೂ ಎಷ್ಟಿದೆಯಪ್ಪ ಅಂದ್ರೆ 113 ಇದೆ. ಸೊ ಕಾಸ್ಟ್ ಆಫ್ ಅಸೆಟ್ 5,20,000 ಡಿವೈಡೆಡ್ ಬೈ ಅದನ್ನ ಪರ್ಚೇಸ್ ಮಾಡೋದು 2004-5 ಅಲ್ಲಿ 113 CI ವ್ಯಾಲ್ಯೂ ಇದೆ, ಮಲ್ಟಿಪ್ಲೈ ವಿತ್ ಕರೆಂಟ್ ಸೇಲ್ ಮಾಡೋದು 24 ಅಲ್ಲಿ ಆಗಿರೋದ್ರಿಂದ 363 ಜೊತೆ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ 5,20,000 ಡಿವೈಡೆಡ್ ಬೈ 113 ಇಂಟು 363 ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 1,16,70,442 ನಮಗೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್ ಸಿಗತ್ತೆ. ಸೊ ಈಗ ನೀವು ಈ 24 ಲ್ಯಾಕ್ ಅಲ್ಲಿ ಸೊ 16,70,442 ಲೆಸ್ ಮಾಡಿದ್ರೆ 24 ಲ್ಯಾಕ್ ಮೈನಸ್ 16,70,442 ನೀವು ಲೆಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 7,29,558 ರುಪೀಸ್ ಏನ್ ಬರುತ್ತೆ. ಸೊ 558 ರುಪೀಸ್ ಏನ್ ಬರುತ್ತೆ. ಸೊ ಅದು ಗ್ರಾಸ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ, ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್. ಸೊ ಇದರಲ್ಲಿ ನೀವೇನ್ ಮಾಡಬೇಕು, ಆಸ್ ಯೂಶುವಲ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 54 ಪ್ರಕಾರ ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಬೇಕು. ಸೊ ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು ಡಿಡಕ್ಷನ್ಸ್ ಇದೆಯಾ ಅಂದ್ರೆ ಸೊ ಯಾವ್ದು ಡಿಡಕ್ಷನ್ಸ್ ಕೊಟ್ಟಿಲ್ಲ, ಸೊ ನಿಲ್. ಸೊ ಹಾಗಾಗಿ ನಿಮ್ಗೆ ಬರ್ತಕ್ಕಂಥದ್ದು 7,29,558 ಏನ್ ಬರುತ್ತೆ. ದಿಸ್ ಇಸ್ ವಾಟ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ. ಸೊ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್, ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೈನ್ ಇರ್ತಕ್ಕಂಥದ್ದು. ಸೊ ಇದು 5 ಅಸೆಟ್ಸ್ ಏನ್ ಕೊಟ್ಟಿದ್ದಾರೆ. ಸೊ ಲ್ಯಾಂಡ್ ಆಗಿರ್ಬೋದು, ಮೋಟಾರ್ ಕಾರ್ ಆಗಿರ್ಬೋದು, ಹೌಸ್ ಹೋಲ್ಡ್ ಆಗಿರ್ಬೋದು, ಅಥವಾ ರೆಸಿಡೆನ್ಷಿಯಲ್ ಹೌಸ್ ಆಗಿರ್ಬೋದು, ಅಥವಾ ಜ್ಯುವೆಲರಿ ಆಗಿರ್ಬೋದು. ಸೊ ಇದಕ್ಕೆ ಇರ್ತಕ್ಕಂಥದ್ದು. ಸೊ ಎಲ್ಲದಕ್ಕೂ ಸೇಮ್, ತುಂಬಾ ಈಸಿ ಇರ್ತಕ್ಕಂಥದ್ದು, ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಷ್ಟೇ. ಸೊ ಒಂದು ಕ್ವಶನ್ಸ್ ಏನ್ ಕೊಟ್ಟಿದ್ದಾರೆ ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ, ಸರಿನಾ. ಸೊ ಇದು 5 ಅಸೆಟ್ಸ್ಗೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಇರ್ತಕ್ಕಂಥದ್ದು. ಸೊ ಈಗ ನೀವೆಲ್ಲ ಟೋಟಲ್ ಮಾಡಿದ್ರೆ ಏನು ಟೋಟಲ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೈನ್ ಟೋಟಲ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಇಲ್ಲಿ ತೋರಿಸಿರ್ತೀನಿ. ಸೊ ಫಸ್ಟ್ ಒನ್ ಬಂದು ಎ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಎಲ್ ಟಿ ಸಿ ಜಿ ಆನ್ ಜ್ಯುವೆಲರಿ. ಸೊ ಎಷ್ಟಿದೆಯಪ್ಪ ಜ್ಯುವೆಲರಿ ಮೇಲೆ LTCG ಎಷ್ಟು ಬಂದಿದೆ ಅಂತ ಹೇಳಿದ್ರೆ 78,346 ಬಂದಿರತಕ್ಕಂಥದ್ದು. ಸೊ 26,78,346. ದೆನ್ ಸೆಕೆಂಡ್ ಒನ್ ಬಂದು ಬಿ ಬಂದು ರೆಸಿಡೆನ್ಷಿಯಲ್ ಹೌಸ್. ಎಷ್ಟು ಸೆಕೆಂಡ್ ಒನ್ ಅಲ್ಲಿ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೈನ್ ಬಂದು ರೆಸಿಡೆನ್ಷಿಯಲ್ ಹೌಸ್ ಅಲ್ಲಿ ಇರ್ತಕ್ಕಂಥದ್ದು ಎಷ್ಟಪ್ಪ ಅಂತ ಹೇಳಿದ್ರೆ ದಟ್ ಈಸ್ 7,19,250 ಇದೆ. ದಟ್ ಈಸ್ 7,19,250. ದಟ್ ಈಸ್ LTCG ಆನ್ ರೆಸಿಡೆನ್ಷಿಯಲ್ ಹೌಸ್. ಅಂಡ್ ಥರ್ಡ್ ಒನ್ ಬಂದು ದಟ್ ಈಸ್ household furniture. This is exempted. And fourth one ಬಂದು that is motor car ಇದೆ, ಅದು ಶಾರ್ಟ್ ಟರ್ಮ್ ಬಂದಿರತಕ್ಕಂಥದ್ದು. That is motor car, that is short term capital gain, STCG ಆನ್ ಮೋಟಾರ್ ಕಾರ್ ಮೇಲೆ ಎಷ್ಟಪ್ಪ STCG ಅಂತ ಹೇಳಿದ್ರೆ 9,000 ರುಪೀಸ್ ಇದೆ. ಅಂಡ್ ಲಾಸ್ಟ್ ಒನ್ ಈ ಬಂದು LTCG ಆನ್ ಲ್ಯಾಂಡ್ ಮೇಲೆ ಬಂದಿರತಕ್ಕಂಥದ್ದು ಎಷ್ಟಪ್ಪ ಅಂತ ಹೇಳಿದ್ರೆ ಸೊ 7,29,558 ಇದೆ. ನಮಗೆ ಟೋಟಲ್ ಕ್ಯಾಪಿಟಲ್ ಗೈನ್ ಎಷ್ಟು ಅಂತ ಸಿಗತ್ತೆ. ಎಲ್ಲ ಟೋಟಲ್ ಮಾಡಿದ್ರೆ ಟೋಟಲ್ ಟ್ಯಾಕ್ಸಬಲ್ ಗೈನ್ ಎಷ್ಟು ಬರ್ತಪ್ಪ ಅಂದ್ರೆ 41,36,154 ನಮಗೆ ಸಿಗುತ್ತೆ. ಸೊ ಇದು ಆಲ್ ಟೋಟಲ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೈನ್ ಇರ್ತಕ್ಕಂಥದ್ದು. ಸೊ ಈ ತರ ನೀವು ಈ ಒಂದು ಕ್ವಶನ್ಗೆ ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.